ಅಯ್ಯೋ ದೇವ್ರೆ, ನನ್ನಿಂದ ಈ ಊಟೆಲ್ಲ ತೊಂದರೆ ಆಯ್ತೇನಪ್ಪ. ಕಂಟಿ ನಾನು ಕ್ಷಮಿಸ್ಬಿಡಪ್ಪ. ವಾ ಅದೆಲ್ಲ ಏನಿಲ್ಲವ, ಪರವಾಗಿಲ್ಲ. ಅವ್ವ, ನೀವು ಸಿಗದೆ ಇದ್ದಿದ್ರೆ ಅತ್ತಿಗೆ ಇಂಟರ್ವ್ಯೂಗೆ ಹೋಗ್ತಿರ್ಲಿಲ್ಲ. ಹೌದು. ಈಗ ಕೂಡ ಅತ್ತಿಗೆ ಅಣ್ಣನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಏಯ್, ಹಂಗೆಲ್ಲ ಏನಿಲ್ಲವ. ಮೆಸ್ ಬಂದ್ಮೇಲೆ ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ. ಆದರೆ ಅವ್ವ, ನೀವು ಹಿಂಗೆ ಮಾಡಬಾರ್ದಿತ್ತು. ಅಲ್ಲವ್ವ, ನಂಗಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ವೇ. ಹಿಂಗೆ ಇದ್ಕಿದ್ದಂಗೆ ಮನೆ ಬಿಟ್ಟು ಹೊಂಟೋದ್ರೆ ಪಾಪ ಸುಮ ಏಟ್ ತಿಗಳು ಬಿದ್ದವಳೆ ಗೊತ್ತಾ. ನನ್ನ ಮನಸ್ಸು ತುಂಬ ನನ್ನ ಮಗಳಿಗೆ ಎಪ್ತಿನೇ ತುಂಬ್ಕೊಂಬಿಟ್ಟೈತೆ. ಅವತ್ತು ತೊಟ್ಲು ಸಾಸ್ತಿದ್ದ ದಿವಸ ನಾನು ನನ್ನ ಮಗಳ್ತ ಮಾತಾಡ್ದೆ ಕಣಪ್ಪ. ಅವತ್ತಿಂದಲೂ ನನ್ನ ಮನಸ್ಸು ನಾನು ಇಡ್ತಿದಾಗೇ ಇಲ್ಲ. ಎಲ್ಲ ಕಡೆನೂ ಹುಡುಕ್ದೆ ಕಣಪ್ಪ. ಅಲ್ಲದೆ ಸಾನನ ಫೋಟೋನ ಕಳ್ಕೊಬಿಟ್ಟಿವ್ನಿ. ಗಂಟೆ ನಿಂತವ ಸಾನ ಫೋಟೋ ಐತಲ್ವಾ, ನಾವು ಹೋಗಿ ಹುಡ್ಕೊಮ್ಮ. ನನ್ನ ಜೊತೆ ಬತ್ತಿ ಅಲ್ವಾ? ಅವ್ವ, ಹೊಸಿ ಸುಧಾರಿಸ್ಕೊಳ್ಳಿ ಅವ್ವ. ನೀವು ಹೇಳ್ದಂಗೆ ನಿಮ್ಮ ಮನಸ್ಸು ಸಾನವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೈತೆ. ಆದ್ರಿಂದಲೇ ಹಿಂಗೆಲ್ಲ ಅನಿಸ್ತಾರದು ನಿಮಗೆ. ಅವ್ವ, ಸಾನವರು ನಮ್ಮನ್ನೆಲ್ಲ ಬಿಟ್ಟೋಗವ್ರೆ. ಇಲ್ಲ ಕಣಪ್ಪ, ನಂಗೆ ಹಂಗೆ ಅನ್ನಿಸ್ತಿಲ್ಲ. ಈಗಲೂ ನಾನು ಆ ತಾಯಿ ತಾವ ಕೇಳ್ಕೊಂಬಂದೀವ್ನಿ. ಅವಳು ಬದುಕವಳೆ ಅಂದರೆ ಸುಳು ಕೊಡು, ಇಲ್ಲ ಅವಳು ನಮ್ಮನ್ನು ಬಿಟ್ಟು ಹೊಂಟೋಗವಳೆ ಅಂದಾದ್ರು ಸುಳು ಕೊಡು ಅಂತ. ಆ ತಾಯಿ ನಂಗೆ ಸುಳು ಕೊಟ್ಟೇ ಕೊಡ್ತಾಳೆ. ಇಲ್ಲಿರೋರು ಯಾರ ನನ್ನ ಮಗಳು ನಾನು ನೋಡಿರ್ತಾರೆ. ಏನಪ್ಪ, ನಿನ್ನ ಫೋನ್ನಾಗೆ ಸಾನ ಫೋಟೋ ಐತಲ್ವಾ? ಅದನ್ನ ನಂಗೆ ಹೊಸಿ ತೋರಿಸು. ನಾನು ಇಲ್ಲಿರೋರಿಗೆಲ್ಲ ತೋರಿಸ್ತೀನಿ, ಯಾರು ನೋಡಿರ್ತಾರೆ. ನಂಗೆ ಫೋಟೋ ತೋರಿಸು. ಫೋಟೋ ತೋರಿಸು. ಅವ್ವ, ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡಿ. ನನಗೆ ನಿಮ್ಗೆ ನೋಡೋಕ್ಕೆ ಸಾನೇ ಬೇಸರ ಆಯ್ತದವ್ವ. ಸಾನವ್ರೇನ ಬದುಕಿದ್ರೆ ನಾನು ನಿಮ್ಮ ಇಲ್ಲಿ ಗಂಟ ಬರೋಕ್ಕೆ ಬಿಡ್ತಾನೆ ಇದ್ದಿಲ್ಲವ. ಹೆಂಗಾದ್ರೂ ಮಾಡಿ ನಾನೇ ಹುಡುಕ್ಬಿಡ್ತಿದ್ದೆ. ಆದರೆ ಸಾನವ್ರು ಬದುಕಿಲ್ಲ ಅವ. ಸಾನವರು ಸತ್ತೋಗವ್ರೆ. ಆ ತಾಯಿ ನಿನಗೆ ಸದಾಕಾಲ ಒಳ್ಳೆಯದೇ ಮಾಡ್ತಿರ್ತಾಳೆ. ಹೋಗುಪ್ಪ. ಹಾಂ, ಸಮಯ ಸಿಕ್ಕಾಗೆಲ್ಲ ಬರ್ತಾ ಇರು. ಸರಿ ಗುರುಗಳೇ, ಹೋಗಿ ಬರ್ತೀನಿ. ಸಾಧನಾ, ನಂಗೆ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕ್ಕೆ ಆಗಲ್ಲವ. ನಾನು ಇಲ್ಲೇ ಕೂತಿರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಪ್ರಸಾದ ಮಾತ್ರ ಇಬ್ರಿಗಾಗಷ್ಟು ತಗೊಂಡಿದ್ಯಾ? ಏ ಚೋಟು, ದೊಡ್ಡವ್ರಿಗಂಗೆಲ್ಲ ಮಾತಾಡಬಾರ್ದು ಕಣ್ಲಾ. ಅಜ್ಜಿ, ನೀವು ಇಲ್ಲೇ ಕುಂತೀರಿ, ನಾವು ಪ್ರದಕ್ಷಿಣೆ ಹಾಕೊಂಡ್ಬರ್ತೀವಿ. ಹ್ಞೂ ಕಣಮ್ಮ. ಬಾ. Madhuri Chawla? Yes, sir. Sit down. Nilesh Kulkarni? Yes, sir. Sit down. Sneha Puttaka? Sneha Puttaka? I am surprised. ये इंटरव्यू कैसे मिस कर सकते हैं? नाजिया शरीफ? Sit down. Excuse me, sir. I'm sorry, sir. I'm Sneha Puttaka. Sorry, sir. Apologies for the delay. How can you come late to this interview? Irresponsible.
Sit down. ಥ್ಯಾಂಕ್ ಯು. ಕನ್ನಡದವರಾ? ಹೌದು ಸರ್. ಹೇಗೆ ಗೊತ್ತಾಯ್ತು ಅಂತ ನೋಡ್ತಿದ್ದೀರಾ? ಪುಟ್ಟಕ್ಕ ಅನ್ನೋ ಅಚ್ಚ ಕನ್ನಡದ ಹೆಸರಿಂದ. ನಾನು ಶಿವರುದ್ರ, ಮೈಸೂರಿನವನು. ನಂದು ಮಂಡ್ಯ, ದೇವಿಪುರ. ಇಂಟರ್ವ್ಯೂ ಆಗಲಿ, ಆಮೇಲೆ ಮಾತಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರಿ ಯಾಕಮ್ಮ, ನಮ್ಮೂರು ಹುಡುಗಿ, ಅಣ್ಣ ಅಂತ ಕರಿ. ಸರಿ ಅಣ್ಣಯ್ಯ. God. Sadna? No, your mom. Your mom right there. ಹೌದಲ್ವಾ ಅಕ್ಕ? ಹೊರದಲ್ ನಿಮ್ಮವ್ವ? ನನ್ನ ಮಗಳು ಸಿಕ್ಕರೆ ಅವಳ ಕೈ ಹಿಡ್ದು ನಾನು ಕರ್ಕ ಹೋಗ್ತೀನಿ. ಅವಳು ಭಾಳ ಬದುಕಬೇಕಾಗಿರೋಳು. ಈ ಊರಾಗೆ ಅಯ್ಯೋ ಕಷ್ಟಪಡ್ತಾವಳು ಏನೋ. ಸಹನವ್ರು ಇಲ್ಲವಾ, ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಮಗಂದನೇ ಕೇಳಿಸ್ಕೊಂಡೆ. ಅವಳನ್ನ ಅವ್ವ ಅವ್ವ ಅಂತ ಕರೆದ್ಲು. ಅವ್ವ ಸನಾ, ಸನಾ, Sneha Puttaka? Excuse me, Sneha Puttaka? Sneha Puttaka? Yes, sir. Your file, please. You didn't attend the exam last year. No, sir. ನಂಗೆ ಮದುವೆ ಆಯಿತು. ಐ ಮೀನ್, ಐ ಗಾಟ್ ಮ್ಯಾರಿಡ್. Okay. Come inside. ಓಕೆ ಸರ್. ಸ್ನೇಹ, ನಾನು 20 ವರ್ಷದಿಂದ ಇಲ್ಲಿದ್ದೀನಿ. ನಿನಗೊಂದು ಮಾತು ಹೇಳ, ಒಳಗಡೆ ಮಹೇಂದ್ರ ಸಿನ್ಹಾ ಅಂತ ಇರ್ತಾರೆ. ಅವ್ರ ಹತ್ರ ಮದುವೆ ಆಗಿರೋ ಕಾರಣಕ್ಕೆ ಪರೀಕ್ಷೆ ಬರೆಯಲಿಲ್ಲ ಅಂತ ಹೇಳಬೇಡ. ಬೇರೆ ಏನಾದರೂ ಹೇಳು. ಯಾಕೆ ಸರ್? ಪರ್ಸ್ನಲ್ ವಿಷಯಕ್ಕೆ ಒತ್ತು ಕೊಡೋ ಜನ ಕೆಲಸ ಸರಿಯಾಗಿ ಮಾಡಲ್ಲ ಅನ್ನೋದು ಅವ್ರ ಅಭಿಪ್ರಾಯ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. Please sit down. Very impressive marks. ಥ್ಯಾಂಕ್ ಯು ಮ್ಯಾಮ್. ನೀವು ಕನ್ನಡದವರಾ? ಹೌದು ಸರ್. ಗುಡ್. ಹೇಳಿ ಸ್ನೇಹ ಪುಟ್ಟಕ್ಕ, ಹೆಸರೇ ತುಂಬ ಪೆಕ್ಯುಲರ್ ಆಗಿದೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸರ್, ಪುಟ್ಟಕ್ಕ ನಮ್ಮ ಅವ್ವನ ಹೆಸರು. Usually, girls will keep their father's name or husband's name as second name, right? ಹೌದು ಸರ್. ಆದರೆ ನನಗೆ ನಮ್ಮ ಅವ್ವನೇ ಎಲ್ಲ. ಅವರು ಇರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನಮ್ಮದು ಚಿಕ್ಕ ಹಳ್ಳಿ, ದೇವಿಪುರ ಅಂತ. ನಮ್ಮ ಅಪ್ಪಯ್ಯ ಚಿಕ್ಕ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವಾಗಿಂದ
ನಮ್ಮವ್ವ ಒಬ್ಬಳೇ ನಮ್ಮ 3 ಜನ ಹೆಣ್ಮಕ್ಳನ್ನ ಬೆಳೆಸಿರೋದು. ದಟ್ಸ್ ಗ್ರೇಟ್. ಹೋದ ವರ್ಷ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿ ಅಟೆಂಡ್ ಮಾಡಿಲ್ಲಲ್ಲ? ಹೌದು ಸರ್. ಯಾಕೆ? ಮದುವೆ ಆಗಿರೋ ಕಾರಣಕ್ಕೆ ಪರೀಕ್ಷೆ ಬರೆಯಲಿಲ್ಲ ಅಂತ ಹೇಳ್ಬೇಡ, ಬೇರೆ ಏನಾದರೂ ಹೇಳು. ಯಾಕೆ ಸರ್? ಪರ್ಸನಲ್ ವಿಷಯಕ್ಕೆ ಒತ್ತು ಕೊಡೋ ಜನ ಕೆಲಸ ಸರಿಯಾಗಿ ಮಾಡಲ್ಲ ಅನ್ನೋದು ಅವ್ರ ಅಭಿಪ್ರಾಯ. Why didn't you attend the exam? Your preparation wasn't good or fear of failure? No, ma'am. In fact, I had prepared really well. I was very sure I would clear the exam. I have never had any fear of failure. Then why? I got married, sir. ಮದುವೆ ಆಯಿತು ಅಂತ ಹೇಳಿ ಎಕ್ಸಾಮ್ ಅಟೆಂಡ್ ಮಾಡಲಿಲ್ವಾ? ಮತ್ತೆ ಯಾಕೆ ಅಪ್ಲೈ ಮಾಡಿದ್ರಿ? ಮದುವೆ ಆದರೆ ಎಕ್ಸಾಮ್ ಅಟೆಂಡ್ ಮಾಡಬಾರ್ದಾ? ನನಗೆ ಮದುವೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಎಕ್ಸಾಮ್ ಇದ್ದ ದಿವಸನೇ ನಂಗೆ ಮದುವೆ ಆಯಿತು. ಕೇಳಿಸ್ಕೊಳ್ಳೋಕೆ ವಿಚಿತ್ರ ಅನಿಸ್ಬೋದು, ಬಟ್ ದ್ಯಾಟ್ ಈಸ್ ದ ಟ್ರೂತ್. ಪರ್ಸನಲ್ ಲೈಫಲ್ಲಿ ನೀವು ಏನಾದರೂ ಆಗಿರ್ಬೋದು. ನಾಳೆ ನಿಮ್ಮ ಅಧಿಕಾರಿಯಾಗಿ ಆಯ್ಕೆ ಆದರೆ ನಿಮ್ಮ ಪ್ರೊಫೆಷನಲ್ ಲೈಫ್ ನೋಡ್ತಿರೋ, ನಿಮ್ಮ ಪರ್ಸನಲ್ ಲೈಫ್ ನೋಡ್ತಿರೋ? ಎರಡೂ ನೋಡ್ತೀನಿ ಸರ್. It's not possible. ನಮ್ಮವ್ವ ಮೆಸ್ ಶುರು ಮಾಡಿದಾಗ ಇಡೀ ಊರಿನ ಜನ ಹೀಗೆ ಹೇಳಿದ್ರು, ಒಬ್ಳು ಹೆಂಗಸು ಕೆಲಸನೂ ಮಾಡಿಕೊಂಡು ಮನೆ ನಡ್ಸೋಕ್ಕಾಗಲ್ಲ ಅಂತ. ಬಟ್ ಸರ್, ಪ್ರೆಸೆಂಟ್ಲಿ ಸಿಟಿಗಳಲ್ಲಿ 30% ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಮನೆಯೂ ನಡೆಸ್ತಿದ್ದಾರೆ. ಇನ್ಫ್ಯಾಕ್ಟ್ ಮುಂದಿನ ದಿವಸಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗತ್ತೆ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದರೆ, ಒಬ್ಳು ಹೆಂಗಸು ಮನೆ ಜವಾಬ್ದಾರಿಗಳನ್ನ ಕಲ್ತಿದ್ದಾಳೆ ಅಂದರೆ ಜಿಲ್ಲಾಡಳಿತದಲ್ಲೂ ಅವಳು ತುಂಬ ಜವಾಬ್ದಾರಿಯಿಂದನೇ ಕೆಲಸ ಮಾಡ್ತಾಳೆ. ಗುಡ್, ವೆರಿ ನೈಸ್, ಇಂಪ್ರೆಸಿವ್. ಗುಡ್ ಸ್ನೇಹ, ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಾ, ಪರೀಕ್ಷೆಯಲ್ಲೂ ಚೆನ್ನಾಗಿ ಮಾಡಿದ್ದೀರಾ, ಗುಣ ನಡತೆ ಎಲ್ಲ ಚೆನ್ನಾಗಿದೆ. ಶೀಘ್ರದಲ್ಲೇ ನಿಮಗೆ ಕಾಲ್ ಬರುತ್ತೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಯು ಮೇ ಗೋ ನೌ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಗುಡ್ ಲಕ್. ನಂಗೆ ಗೊತ್ತಿತ್ತು ಕಣ್ತಾಯಿ, ನಂಗೆ ಗೊತ್ತಿತ್ತು ನನ್ನ ಪಿರಾಣ ಇರೋ ಗಂಟ ನಿಂಗೆ ಏನೂ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತಿತ್ತು ಕಣೆ. ನೋಡಿದ್ರಾ, ನೋಡಿ ನಾನು ಹೇಳಿಲ್ವೇ ನನ್ನ ಮಗಳು ಬದುಕವಳು ಅಂತ. ನನ್ನ ಮಗಳು ಬದುಕವಳೆ. ಅವ ನಾನಿನ್ನ ಬಿಟ್ಟು ಬರಬಾರ್ದಿತ್ತು. ಸಾಮಸ್ಬಿಡವ, ನನ್ನ ಸಾಮಸ್ಬಿಡವ. ಯಾಕವ ಸಣ್ಣ, ಯಾಕೆ ಹಿಂಗೆ ಮಾಡಿದೆ? ನಿಮ್ಮ ಅವ್ವನ ಮ್ಯಾಗೆ ಆಟೋದ ಕೋಪವೇ ಸಾನ. ನೀನು ಇಲ್ಲದೆ ಇರೋ ನಮ್ಮ ಮನೆನೇ ಅನ್ಸ್ಕೊಂಡಿಲ್ಲ ಕಣ್ತಾಯಿ. ನೀನು ಮನೆ ಬಿಟ್ಟೋದಾಗಿದ್ಲು, ಆ ಮನೆಗೆ ಸಂತೋಷ ಇಲ್ಲ, ಸಂಭ್ರಮ ಇಲ್ಲ. ನಾನು ಮಾಡ್ದ ಅಡುಗೆ ನನ್ನ ಬಾಯಿಗೆ ರುಚಿ ಕಾಣ್ತಾ ಇಲ್ಲ ಕಡೆ ತಾಯಿ. ನಿನ್ನ ಬಟ್ಟೆ ಚೀಲ ಸಿಕ್ಕಿದ ಮ್ಯಾಕೆ ಅದು ನೀನೇ ಅಂತ ತಿಳ್ಕೊಂಡು ಯಪ್ಪೋ ಏನ್ರೋದ್ನೆ ಅನುಭವಿಸ್ಬೇಕಾಯ್ತು. ಅವ ನನ್ನ ಸಮಸ್ಬಿಡವ, ನನ್ನ ಸಮಸ್ಬಿಡ. ಈಗ್ಲೂ ನಾನು ಇಲ್ಲಿಗೆ ಬಂದದ್ದು ನಿನ್ನ ನೋಡಕ್ಕಂತ್ಲಯ್ಯ. ಗೊತ್ತು ಕಣವ, ಅಂಗಡಿ ತಾವು ಬಂದಿದೆ ಅಂತ ಹೇಳಿದ್ರು. ಅಂಗಡಿನೇ ಅಂಗಡಿ, ಆ ಊಟದ ಅಂಗಡಿ ನಮ್ದ ಅಂಗಡಿ ಕಣವ. ರುಚಿ ನಾಲ್ಗೆ ತಾಕ್ತಿದ್ದಂಗೆ ನಾನು ಅಂದ್ಕೊಂಡೆ ಇದು ನನ್ನ ಮಗಳ ಕೈ ರುಚಿದೆ ಅಂತ. ಸಾಕು ಕಣ್ತಾಯಿ, ಸಾಕು, ನೆನೆಲಿದೆ ಸಾಕು. ಬಾ ನಮ್ಮೂರ್ಗೆ ಹೋಗಂಬ. ಅವ ನಾನು ಇಲ್ಲಿಗೆ ಬಂದಿದ್ದು ಉದ್ದೇಶನೇ ಇವನನ್ನ ಸಾಧಿಸ್ಬೇಕು ಅಂತ ಕಣವ.
ನನ್ನ ಊರಿಗೆ ಬರೋಕ್ಕಿಲ್ಲ. ನನಗೆ ಊರಿಗೆ ಬರೋಕ್ಕೆ ಇಷ್ಟ ಇಲ್ಲ ಕಣವ. ಅಯ್ಯೋ ನವೀದು, ಹುಟ್ಟಿದೂರಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತಾರಿಯೇ. ಹುಟ್ಟಿದೂರು ನನಗೆ ಬದುಕು ಕೊಡ್ತು, ಆದರೆ ನಾನು ಯೋನನ ಸಾಧಿಸ್ಬೇಕು ಅಂದರೆ ನಾನು ಇಲ್ಲೇ ಇರಬೇಕು ಕಣವ. ಯಾಕವ ಸನ, ಯಾಕವಿ ಹಿಂಗೆಲ್ಲ ಮಾತಾಡ್ತೀಯ? ಅವ ನಾನು ದೊಡ್ಡ ಹೋಟ್ಲು ಕಟ್ಸ್ಬೇಕು ಕಣವ. ನಿನ್ನ ಹೆಸರು ಪುಟ್ಟಕ್ಕ ಹೋಟ್ಲು, ಅದೇ ನನ್ನ ಆಸೆ ಕಣವ. ಈಗ ನಮ್ಮ ಊರಾಗ ಐತಲ್ಲವ ಪುಟ್ಟಕ್ಕನ ಹೋಟ್ಲು, ಸಣ್ಣದೊಂದು ಐತಲ್ಲ ತಾಯಿ. ಅದು ಸಾಕಾಗಕ್ಕಿಲ್ಲ ಕಣವ, ನನ್ನ ಕನಸು ದೊಡ್ಡದೈತೆ. ಸನ ಹಠ ಮಾಡಬೇಡವಿ, ನಿನ್ಗೋಸ್ಕರ ಹೊಳಿ ಅಂದ್ರು ಕಾಯ್ತವ್ರೆ ಕಣವಿ. ಇಲ್ಲಿ ನೀನು ಒಬ್ಬಳೆ ಹಿಂಗೆ ಒಂಟಿಯಾಗಿದ್ರೆ ನೋಡ್ದವ್ರು ಏನೋ ನಕ್ಕಿಲ್ಲ ತಾಯಿ. ಬಾ ನಾವು ಹೋಗನ್, ಬಾ ಬಾ. ಅವ್ವ ಬ್ಯಾಡ ಕಣವ, ನನಗೆ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಬರೋಕ್ಕಿಲ್ಲ. ಇದೇನು ಸಾನವ್ರೆ ಹಿಂಗೆ ಮಾತಾಡ್ತಿದ್ದೀರಾ? ಪಾಪ ಮೇಷ್ಟ್ರು ನಿಮಗೋಸ್ಕರ ಕಾಯ್ಕೊಂಡು ಕುಂತವ್ರೆ. ಮೊದಲು ಊರಿಗೆ ಬನ್ನಿ. ಹ್ಞೂ ಕಣವಿ, ಹ್ಞೂ ಬಾ ಹೋಗಮ್ಮ ಬಾ. ಅವ್ವ ನಾನು ಬರೋಕ್ಕಿಲ್ಲ ಕಣವ. ಬಾರವಿ. ಸಣ್ಣವ್ರೆ ಬನ್ನಿ. ಇಲ್ಲೋಡು ಹೊಳಿ ಅಂದ್ರೂ ನಿನ್ನು ಒಂದು ಮಾಡೋ ಜವಾಬ್ದಾರಿ ನಂದು ಕಂತಾಯಿ. ಬಾರವ ಬಾರೆ. ಇಲ್ಲ ಕಣವ, ನಾನು ಎಲ್ಗೂ ಬರೋಕ್ಕಿಲ್ಲ, ನಾನು ಎಲ್ಲೂ ಬರೋಕ್ಕಿಲ್ಲ. ಇಲ್ಲ ನನ್ ಬರೋಕ್ಕಿಲ್ಲ. ಅಕ್ಕ ಅಕ್ಕ ಹೋಗಕ್ಕ, ಅವನ್ ಮಾತಾಡ್ಸು. Sadna, just go. She's right there. Just go and talk to her. Thank God. Let's go. ನಾನೀಗ ಅವಳು ತವ ಹೋದ್ರೆ ನನ್ನ ವಾಪಸ್ ಊರು ಕರ್ಕೊಂಡು ಹೋಗ್ಬಿಡ್ತಾಳೆ. ನನಗೆ ಮತ್ತೆ ನನ್ನ ಹಳೆ ಬದುಕು ಆಗಕ್ಕೆ ಇಷ್ಟ ಇಲ್ಲ. ಅದ್ಯಾವ್ರೆ ಗಂಟೆಯವ್ರನ್ನ ಇಲ್ಲಿಗೆ ಬರಂಗ್ ಮಾಡವ್ರೆ. ಈಗ ಅವ್ರೆ ಅವನ್ ಕರ್ಕೊಂಡು ಹೋಯ್ತಾರೆ. ಆದ್ರೆ ಅವ್ವ ಹೇಗ್ ಹೋಗ್ತಾರೆ ಅಕ್ಕ? ನಿನ್ ಬರ್ತಿರೋ ವಿಷಯ ಗೊತ್ತಿದೆ ತಾನೆ ಅವ್ವ ಬಂದಿರೋದು. ನಾನು ಬದುಕಿದೀನಿ ಅಂತ ಗೊತ್ತಾಗಿದ್ದು ಇವ್ರ ಫೋನಿಂದ ತಾನೆ. ಈಗ ಇವ್ರೇ ಹೋಗಿ ಅವ್ವಂಗೆ ಹೇಳಿದ್ರೆ ಅದು ಮಾತಾಡಿದ್ ನಾನಲ್ಲ ಅಂತ ಅವ್ವ ನಂಬ್ತಾಳೆ. ಮಿಕ್ಸಿ ಪ್ಲೀಸ್ ನನಗೋಸ್ಕರ ಒಂದು ಸಹಾಯ ಮಾಡ್ತೀರಾ? ಪ್ಲೀಸ್ What? ಪ್ಲೀಸ್ ಗೋ, ಪ್ಲೀಸ್ ಹೋಗಿ ಮಾತಾಡಿ. Okay, sure. ಅಪ್ಪ ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡಿ. ನೀವು ಇದನ್ನ ಪೂರ್ತಿಯಾಗಿ ಒಪ್ಪೋ ಗಂಟ ಪದೇ ಪದೇ ಯೋಚನೆ ನಿಮ್ಗೆ ಬರ್ತಾನೆ ಇರ್ತೈತೆ. ಅಪ್ಪ ಸಾನವ್ರು ಇಲ್ಲ ಅನ್ನೋದನ್ನ ಒಪ್ಕೊಳ್ಳೋ ಗಂಟ ಎಲ್ರಿಗೂ ಕಷ್ಟನೇ. ಅದಕ್ಕೆ ಕಡಪ್ಪ ನನ್ನ ತಾಯಿ ಮೇಲೆ ಭಾರ ಹಾಕಿವ್ನಿ. ಏನಾರ ಒಂದು ದಾರಿ ತೋರಿಸು ಅಂತ ಕೇಳ್ಕೊಂಡಿವ್. Hello, Amma. What a surprise. Oh, how come you're here? Hello? Hi. Hello.
ಅಯ್ಯಪ್ಪ, ನಾನು ನಿಂತವೇ ಮಾತಾಡ್ಬೇಕು ಅಂತಿದ್ದೆ ಕಣಪ್ಪ, ನೀನೇ ಬಂದ್ಬಿಟ್ಟಲ್ಲ. ಆ ತಾಯಿ ಚಾಮುಂಡವನೇ ಕಳ್ಸ್ಕೊಟ್ಟಿರ್ಬೇಕು. ಹ್ಞೂ ಏನಪ್ಪ, ನಾನು ನಿನ್ನ ಫೋನಾಗೆ ನನ್ನ ಸಣ್ಣ ಹತ್ರ ಮಾತಾಡಿದೆ. ದಿಟ ಹೇಳು, ನನ್ನ ಮಗಳು ನಿಂಗೆ ಗೊತ್ತಲ್ವಾ? ಹಾಂ, Sorry, I didn't understand. Your Maglo means your daughter? Yeah. You know her daughter? Yeah, I know. Yeah. ಅಣ್ಣ ಗೊತ್ತುಂಟಂತೆ.